ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ವಿರುದ್ಧವಾಗಿ ದೊಡ್ಡ ಮಟ್ಟದ ಸಂಕಷ್ಟ ಅವರಿಗೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಅಂದರೆ 2023ರ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಅವರು ಕೊಟ್ಟದಂಥ ಆಸ್ತಿ ವಿವರಗಳು ಅಂದರೆ ಅಫಿಡೇವಿಟ್ ಕೂಡ ತಪ್ಪಾಗಿ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಂತಿನಗರದ BJP ಪರಾಜಿತ ಅಭ್ಯರ್ಥಿಯಾಗಿರುವಂಥ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ದೂರನ್ನು ಈಗಾಗಲೇ ಹೈಕೋರ್ಟ್ಗೆ ಹಾಕ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶಿವಕುಮಾರ್ ಕೊಡ್ತಾರೆ. ಸರ್, ಈಗ ಒಂದು ದೊಡ್ಡ ಮಟ್ಟದ ಆರೋಪವನ್ನು ಎನ್.ಎ. ಹ್ಯಾರಿಸ್ ವಿರುದ್ಧವಾಗಿ ಮಾಡಿದ್ದೀರಾ, ಯಾವೆಲ್ಲ ಅಂಶಗಳನ್ನು ಒಂದು ದೂರನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಮನವಿನ ಮಾಡಿದರೆ, ದೂರು ದಾಖಲಿಸಿದರೆ ಮುಂದಿನ ತಿಂಗಳು 8ನೇ ತಾರೀಕು ಒಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ನ್ಯಾಯಾಲಯ ಕೇಳಿದೆ. ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಸರ್? ಈಗ ಅವರೇ ಸಬ್ಮಿಟ್ ಮಾಡಿರೋದು ನಾಮಿನೇಷನ್ ಜೊತೆಯಲ್ಲಿ ಅಫಿಡೇವಿಟ್ ಹಾಕಿದ್ದಾರೆ. ಆ ಅಫಿಡೇವಿಟಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಒಂದು ಆರ್ಡರ್ ಇದೆ, ಏನಂತ ನಮ್ಮಲ್ಲಿ ಯಾವುದಾದ್ರು ಆಸ್ತಿ ವಿವರ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಂದು ನೀಡಬೇಕಂದ್ಬಿಟ್ಟು. ಮತ್ತು ನಮ್ಮದು ಮತ್ತು ನಮ್ಮ ಮೇಲೆ ಡಿಪೆಂಡೆಂಟ್ ತಾಯಿ ಆಗಲಿ ಮಡದಿ ಆಗಲಿ ಇವ್ರದ್ದು ವಿವರ ಕೊಡಬೇಕಂತ ಇದೆ. ಆದರೆ ಈ ಒಂದು ಹ್ಯಾರಿಸ್ ಅವರ ಒಂದು ನಾಮಿನೇಷನ್ ಜೊತೆಗೆ ಅಫಿಡೇವಿಟಲ್ಲಿ ತುಂಬ ತಪ್ಪುಗಳಾಗಿದೆ. ಕಾಲಮ್ಸ್ ಫಿಲ್ ಮಾಡಿಲ್ಲ, ಅದು ಕಂಪಲ್ಸರಿ ಮಾಡಬೇಕಾಯಿತು. ಮತ್ತು ಅವರು ವೈಫು ತಾಯಿರಾ ಹ್ಯಾರಿಸ್ ಅವ್ರನ್ನ ಹೌಸ್ ವೈಫ್ ಅಂತ ತೋರಿಸಿದ್ದಾರೆ, ಗೃಹಿಣಿ ಅಂತ ತೋರಿಸಿದ್ದಾರೆ. ಆದರೆ ಅವರು 2 ಕಂಪ್ನಿಯಲ್ಲಿ ಡೈರೆಕ್ಟ್ರು ಮತ್ತು 4 ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ಸ್ ಇದೆ. ಮತ್ತು ಮೆಗ್ರಾತ್ ರೋಡಲ್ಲಿ 3 ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ನಮ್ಮ 22 ಮತ್ತು 23 3 ಪ್ರಾಪರ್ಟಿ. ಒಂದು ಪ್ರಾಪರ್ಟಿ ಸಬ್ ರಿಜಿಸ್ಟರ್ ವಾಲಿ ಬಂದು 11,000 ಇದೆ, ಅದ್ರ ಪ್ರಕಾರ ಕರೆಕ್ಟ್ ತೋರಿಸಿದೆ. ಇನ್ನು 2 ಪ್ರಾಪರ್ಟಿದು 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೋರಿಸಿದ್ದಾರೆ. ಮತ್ತು ಹೋಟೆಲ್ ನಲ್ಪಾಡು ಹೋಟೆಲ್ಸ್ ಅದ್ರದ್ದು ಶೇರ್ಸ್ದು ತುಂಬ ಕಡಿಮೆ ತೋರಿಸಿದ್ದಾರೆ. ಮತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಅದ್ರದ್ದು ತುಂಬ ಕಡಿಮೆ ತೋರಿಸಿದ್ದಾರೆ. ಈ ಥರ ಮತ್ತು ಬ್ರಿಗೇಡ್ ರೋಡಲ್ಲಿ ಒಂದು ಪ್ರಾಪರ್ಟಿ ಇದೆ, ಅದನ್ನ ಒಂದು ಕಂಪ್ನಿಗೆ ತೋರಿಸಿ ತುಂಬ ಕಡಿಮೆ, ಬರೀ 54 ಲಕ್ಷ ರೂಪಾಯಿಗೆ ಅದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಪ್ರಾಪರ್ಟಿ ಎಲ್ಲ ಸೇರಿ ಬರೀ 70 ಲಕ್ಷ ರೂಪಾಯಿ ತೋರಿಸಿದ್ದಾರೆ. ಅದರ ವರ್ತ್ ಬಂದುಬಿಟ್ಟು ಮೋರ್ ದೆನ್ 15 crores. ಈ ಥರ ನಾನಾ ರೀತಿಗಳು ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ಅವರೇ ಇಲ್ಲಿ ನಾಮಿನೇಷನಲ್ಲಿ ಒಂದು ತೋರಿಸಿದ್ದಾರೆ ಮತ್ತು ರಿಟರ್ನ್ಸ್ ಫೈಲ್ ಮಾಡೋಕೆ ಒಂದು ತೋರಿಸಿದ್ದಾರೆ. ಸೊ ಅದನ್ನು ಅವ್ರದ್ದೇ ಆದ ಒಂದು ಕಂಪ್ಯಾರಿಸನ್ ಡಾಕ್ಯುಮೆಂಟ್ಸ್ ತೊಗೊಂಡು ಅದನ್ನು ಸಬ್ಮಿಟ್ ಮಾಡಿದ್ವಿ. ಕೋರ್ಟಲ್ಲಿ ಅದನ್ನು ಮಾನ್ಯ ಮಾಡಿದ್ದಾರೆ. 45 ದಿನದೊಳಗಡೆ ನಾವು ಕೋರ್ಟ್ ಸಬ್ಮಿಟ್ ಮಾಡಬೇಕು. ಅದು ಸಬ್ಮಿಟ್ ಮಾಡಿದ್ವಿ. ಅದರ ಪ್ರಕಾರ ಕೋರ್ಟ್ ತೊಗೊಂಡು ಒಳ್ಳೆ ರೀತಿಯಲ್ಲಿ ಬರ್ತದೆ. ಎವಿಡೆನ್ಸ್ ನವಂಬರ್ 8ಕ್ಕೆ ಎವಿಡೆನ್ಸ್ ಇದೆ. ಅದನ್ನು ಖಂಡಿತ ಅದರಲ್ಲಿ ನಮ್ಮ ಕಡೆ ಜಯ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಅಂದರೆ ನೀವು ಈ ಒಂದು ಪ್ರಕರಣವನ್ನು ಹೈಕೋರ್ಟ್ಗೆ ಮೆಟ್ಟಿಲೇರಿದ್ರಿ, ಅಲ್ಲಿ ಒಂದು ದೂರು ದಾಖಲಿಸಿದ್ರಿ. ನಂತರ ಅವರು ನಿಮ್ಮ ವಿರುದ್ಧವಾಗಿ ನೀವು ಕೊಟ್ಟಂಥ ದಾವೆಯನ್ನು ಅವರು ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಅಲ್ಲೂ ಕೂಡ ಈ ಒಂದು ಅರ್ಜಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತಾರೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ, ಇದೇನಿದು ಕರ್ನಾಟಕದ ಹೈಕೋರ್ಟ್ನಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ಅಂದರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಹೈಕೋರ್ಟಲ್ಲಿ ಸಂಪೂರ್ಣವಾಗಿ ನಿಮಗೆ ಜಯ ಸಿಗುತ್ತೆ ಅನಿಸುತ್ತೆ? ಸರ್, ಇವರು ಸುಪ್ರೀಂ ಕೋರ್ಟ್ ಹೋಗಿರೋ ಬಂದ್ಬಿಟ್ಟು ಸ್ಕ್ವಾಶಿಂಗ್ ಹೋಗಿದ್ದಾರೆ. ನಮ್ಮ ಒಂದು ಎಲೆಕ್ಷನ್ ಪಿಟಿಷನ್ ಸ್ಕ್ವಾಶಿಂಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಅಲ್ಲಿ 3 ಪೀಠ ಒಂದು ಜಡ್ಜ್ ಅದರಲ್ಲಿ ಕ್ಲೀನಿಂಗ್ ರೂಲಿಂಗ್ ಕೊಟ್ಟಿದ್ದಾರೆ. ನಾಮಿನೇಷನ್ ಜೊತೆಲಿ ಯಾವುದೇ ಅಫಿಡೇವಿಟ್ ತಪ್ಪಾಗಿದ್ದಲ್ಲಿ ಆ ನಾಮಿನೇಷನ್ನ ರಿಜೆಕ್ಟ್ ಮಾಡಬೇಕಂತ ಅಲ್ಲಿ ರೂಲಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಎವಿಡೆನ್ಸ್ ಆಗಲೇಬೇಕಂತ ಕರೆಕ್ಟ್, ಇದು ಒಳ್ಳೆ ದಾವೆ ಇದೆ. ಅದನ್ನು ಹೈಕೋರ್ಟಲ್ಲಿ ಅದನ್ನು ನಡೀಲಿ ಅಂದ್ಬಿಟ್ಟು ಅಲ್ಲಿನೂ ರೂಲಿಂಗ್ ಕೊಟ್ಟಿರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿದೆ. ಖಂಡಿತ ಇಲ್ಲಿ ನಾವು ಎವಿಡೆನ್ಸ್ ಆದಾಗ ಎವಿಡೆನ್ಸಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವ್ರ ನಾಮಿನೇಷನ್ನು ಅಫಿಡೇವಿಟ್ ಕರೆಕ್ಟ್ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ನಾಮಿನೇಷನಲ್ಲಿ ಒಂದು ತೋರಿಸಿದ್ದಾರೆ, ಅವ್ರದ್ದೇ ರಿಟರ್ನ್ಸ್ ಫೈಲ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಆಗಲಿ, ಸಬ್ಸಿಡಲ್ಲಿ ಡಾಕ್ಯುಮೆಂಟ್ಸ್ ಆಗಲಿ, ಮತ್ತು ROC ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ಅದರಲ್ಲೂ ಅಷ್ಟೇ ಅವ್ರು ರಿಟರ್ನ್ಸ್ ಫೈಲ್ ಮಾಡಿರೋಲ್ಲಿ ನೋಡಿದ್ರೆ ಅವ್ರ ನಾಮಿನೇಷನ್ಗೂ ಮತ್ತು ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಅದರಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ. ಅವರು ROCಲಿ ಒಂಥರ ಇದೆ, ಇನ್ಕಮ್ ಟ್ಯಾಕ್ಸಲ್ಲಿ ಒಂಥರ ಇದೆ, ಮತ್ತು ನಾಮಿನೇಷನ್ ಅಫಿಡೇವಿಟಲ್ಲಿ ಒಂಥರ ಇದೆ. ಸೊ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಅವ್ರಿಗೆ ಗೊತ್ತು ನಾಮಿನೇಷನ್ ಆಗಿರೋದು ಬೇರೆ ರೀತಿ ಇದೆ, ಅವ್ರು ರಿಟರ್ನ್ಸ್ ಫೈಲ್ ಮಾಡೋದು ಬೇರೆ ರೀತಿ ಇದೆ ಅಂತ. ಸೊ ಅದರಿಂದ ಖಂಡಿತ ಈ ಎವಿಡೆನ್ಸಲ್ಲಿ ಖಂಡಿತ ನಮ್ಮ ಕಡೆ ಆಗುತ್ತೆ. ನಮ್ಮ ಒಂದು ಮಾನ್ಯ ನ್ಯಾಯಾಲಯವರು ಖಂಡಿತ ಹೇಳ್ತೀನಿ, ಇದರಲ್ಲಿ ಅವರು ಯಾವುದೇ ಕಾರಣಕ್ಕೂ ಅವ್ರು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಅವರು ತಪ್ಪಿಸೋದ್ರಿಂದ ಪ್ರೂವ್ ಆಗುತ್ತೆ. ಅದರಲ್ಲಿ ನಮ್ಮ ಜಯಕ್ಕೆ ಸಿಗೋದಂತ ಗ್ಯಾರಂಟಿ ಇದೆ. ಸರ್, ಈಗ ಕೋರ್ಟ್ ಕೂಡ ಹೇಳಿದೆ ಮುಂದಿನ ತಿಂಗಳು 8ನೇ ತಾರೀಕು ಒಳಗಾಗಿ ನಿಮ್ಮ ಹತ್ರ ಏನು ಈ ಒಂದು ಆರೋಪ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದಾಖಲೆಗಳನ್ನು ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೀವು ಯಾವೆಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಏನು ತಯಾರಿ ಮಾಡ್ಕೊಂಡಿದ್ದೀರಿ ಸರ್ ಅದಕ್ಕೆ? ಸರ್, ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ. ಆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿದೆ. ಮತ್ತು ಆ ಡಾಕ್ಯುಮೆಂಟ್ಸ್ ಮೇಲೇ ನೆಕ್ಸ್ಟ್ ಎವಿಡೆನ್ಸ್ ಇರೋದು. ಮತ್ತು ಯಾವುದೋ ಹೊಸ ಡಾಕ್ಯುಮೆಂಟ್ಸ್ ಇಲ್ಲ.
ಆಲ್ರೆಡಿ ಡಾಕ್ಯುಮೆಂಟ್ಸ್ ಯಾವುದಾವುದು ನಾವು ಸಬ್ಮಿಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ವಿ. ಮತ್ತು ಅದೇ ರೀತಿ ಹ್ಯಾರಿಸ್ ಅವರ ಒಂದು ಅಡ್ವೊಕೇಟು ಅಷ್ಟೇ ಅದನ್ನು ವೆರಿಫೈ ಮಾಡಿಬಿಟ್ಟು ಅದು ಅವರು ಎವಿಡೆನ್ಸ್ ರೆಡಿ ಆಗ್ತಾಯಿದ್ದಾರೆ. ಖಂಡಿತ ಅವ್ರಿಗೂ ಅರಿವಾಗಿದೆ ಇದು ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸರ್, ಈಗ ಅವರ ಪತ್ನಿ ತಾಯಿರಾ ಅಂತ ಏನಿದ್ದಾರೆ ಅವರು ಗೃಹಿಣಿ ಅಂತ ಹೇಳ್ಕೊಂಡಿದ್ರು ಅವರು ಅಫಿಡೇವಿಟಲ್ಲಿ ಫಿಲಪ್ ಮಾಡಬೇಕಾದ್ರೆ. ಆದರೆ ಅವ್ರ ಹೆಸರಲ್ಲಿ ಸಾಕಷ್ಟು ಒಂದು ಕಂಪ್ನಿಗಳಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವರು ಶೇರ್ ಹೋಲ್ಡರ್ ಆಗಿದ್ದಾರೆ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇದೆ. ಆದರೂ ಕೂಡ ಎಲ್ಲ ಒಂದು ಕಡೆ ನೋಡಿದ್ರೆ ಅದನ್ನೆಲ್ಲ ಮರೆಮಾಚಿ ಬರೀ ಗೃಹಿಣಿ ಅಂತ ಮಾತ್ರ ಮಾಡೋದಕ್ಕೆ ಕಾರಣ ಏನು ಸರ್ ಇದಕ್ಕೆ? ಸರ್, ಇಲ್ಲಿ 2008ರಲ್ಲಿ ಫಸ್ಟ್ ಅವ್ರು ಗೆದ್ದಾದಮೇಲೆ 5 ವರ್ಷದಲ್ಲಿ ಅವ್ರ ಆಸ್ತಿ ದುಪ್ಪಟ್ಟಾಯಿತು. 2013ಗೆ ಮತ್ತೆ ಗೆದ್ದರು. ಅಲ್ಲಿಂದ ಅಲ್ಲಿ ಜಾಸ್ತಿ ಸಂಪಾದನೆ ಅಂದರೆ ಅವರಿಗೆ ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಅತಿ ಹೆಚ್ಚು ಒಂದು ಸಂಪಾದನೆ ಆಗಿದೆ. ಅದನ್ನು ಮುಚ್ಚಿಡೋಕ್ಕೋಸ್ಕರನೇ ಇದು ಇವಾಗ ಅದೇನಾದರೂ ನೀವು ನಾಮಿನೇಷನ್ ತೋರಿಸ್ರೆ ಜನ ಅದನ್ನು ನೋಡಿ ಇಷ್ಟು ಒಂದೇ ಸಲ ಹೆಂಗೆ ಅಂದರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಓಟ್ ಆಗೋ ಇವರು ದುಡ್ಡು ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದನ್ನು ಮುಚ್ಚಿಟ್ಟು ಅದನ್ನು ಫೈಲ್ ಮಾಡಿದ್ದಾರೆ ಸರ್. ಅದು ಅಂದರೆ ಸರ್ ಅವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕಂಪ್ನಿಗಳಿದ್ದಾವೆ, ಈ ರಬ್ಬರ್ ಮ್ಯಾನುಫ್ಯಾಕ್ಚರ್ಸ್ ಕಂಪ್ನಿಗಳಾಗಿರ್ಬೋದು, ರೆಸಾರ್ಟ್ಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಎಲ್ಲ ಇದೆ. ಅವನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಸರ್ ಅದು ಚುನಾವಣಾ ಒಂದು ಸಂದರ್ಭದ ಅಫಿಡೇವಿಟಲ್ಲಿ. ಸರಿ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆದರೆ 500 ರೂಪಾಯಿ ಇರೋ ಒಂದು ಶೇರನ್ನು 100 ರೂಪಾಯಿ ತೋರಿಸಿದ್ದಾರೆ. ಈ ಥರ ಎಲ್ಲನೂ ಕಮ್ಮಿ ತೋರಿಸಿದ್ದಾರೆ. ಯಾಕಂದರೆ ಅವ್ರದ್ದು ಟೋಟಲ್ ವ್ಯಾಲ್ಯೂ ಅದು ಜಾಸ್ತಿ ಗೊತ್ತಾಗಬಾರ್ದು. ಯಾಕಂದರೆ 2008ರಿಂದ 2023ಗೆ ಇಷ್ಟು ದೊಡ್ಡ ಮೊತ್ತ ಇವರು ಜಾಸ್ತಿ ಆಗಿದೆ ಅಂತ ಜನಗಳಿಗೆ ಮನಸ್ಸಿಗೆ ಬಂದರೆ ಅವರು ಈ ಒಂದು ಕರಪ್ಷನ್ ಗೊತ್ತಾಗುತ್ತೆ ಅಂದ್ಬಿಟ್ಟು ಅದನ್ನು ಮುಚ್ಚಿಟ್ಟು ನಾಮಿನೇಷನ್ ಅಪ್ಡೇಟ್ ಫೈಲ್ ಮಾಡಿದ್ದಾರೆ ಸರ್. ಅದು ಸರ್, ಇಷ್ಟೊಂದು ಆರೋಪ ಮಾಡ್ತಾ ಇದ್ದೀರಾ, ದಾಖಲೆ ಎಲ್ಲ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದೀರಾ, ಎಲ್ಲ ಒಂದು ಕಡೆ ನೋಡಿದ್ರೆ ಹ್ಯಾರಿಸ್ ಅವ್ರಿಗೆ ಅನರ್ಹದ ಭೀತಿ ಕಾಡ್ತಾ ಇದೆಯಾ ಅನ್ಸುತ್ತಾ? ಖಂಡಿತ ಸರ್, ಅವ್ರಿಗೂ ಮನಸ್ಸಿಗೆ ಬಂದಿದೆ. ನನಗೆ ತಿಳಿದಂಗೆ ಅವರು ಒಂದು ಕಾರ್ಯಕರ್ತರ ಒಂದು ಮೀಟಿಂಗ್ ಹಾಕಿ ಬೈ ಎಲೆಕ್ಷನ್ಗೆ ರೆಡಿ ಆಗಬೇಕಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಸರ್. ಸರ್, ಈಗ ಏನಾದರೂ ನಿಮ್ಮನ್ನ ಈ ಒಂದು ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ವಿಚಾರನೂ ಗೊತ್ತಾಗಿರುತ್ತೆ, ನಿಮ್ಮನ್ನೇನಾದರೂ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರಾ? ಏನಾದರೂ ಫೋನಲ್ಲಿ ಅಥವಾ ಯಾರನ್ನಾದ್ರೂ ಮೂಲಕವಾಗಿ ನಿಮ್ಮನ್ನ ಕರೆಸಿ ಮಾತನಾಡುವಂಥ ಕೆಲಸಗಳು ಏನಾದರೂ ಆಗ್ತಾ ಇದೆಯಾ ಅಂತ? ಸರ್, ಅದು ಹೇಳ್ಬೇಕಂದ್ರೆ ಬೇರೆ ಲೀಡರ್ಸು ನನಗೆ ಹೇಳಿದ್ರು ಈ ದಾವೆನ ವಾಪಸ್ ತೊಗೊಳ್ಬೇಕಂದ್ಬಿಟ್ಟು. ನಮಗೆ ಆ ಒಂದು ಇಂಟೆನ್ಷನಲ್ಲಿ ಹಾಕಿಲ್ಲ. ನಾವು ಇಲ್ಲಿ ಫೈಟ್ ಮಾಡ್ತಾಯಿದ್ವಿ ಸತತವಾಗಿ 2013ರಿಂದ ಇವತ್ತುವರೆಗೆ ಕಂಟಿನ್ಯೂಸ್ 10 ವರ್ಷದಿಂದ ಫೈಟ್ ಮಾಡ್ಕೊಂಡೇ ಬರ್ತಾಯಿದ್ವಿ. ಆ ಇಂಟೆನ್ಷನ್ ಇದ್ದರೆ ನಾವು ರಾಜಕೀಯನೇ ಬಿಟ್ಬಿಡ್ತೀವಿ ಸರ್. ಏನಂದರೆ ನಿಮಗೆ ವಾಪಸ್ ತೊಗೊಳೋದಕ್ಕೆ ಅವರು ಬೇರೆ ರೀತಿಯಾಗಿ ಪ್ರೆಷರ್ ಹಾಕ್ಸ್ತಾ ಇದ್ದಾರೆ ಅಂದರೆ ಬೆದರಿಕೆ ಏನಾದರೂ ಆಗ್ತಾ ಇದ್ದಾರಾ ಅಂತ? ಬೆದರಿಕೆ ಆಗೋಷ್ಟು ಅವ್ರಿಗೆ ಶಕ್ತಿ ಇಲ್ಲ ಅನ್ಕೊಳ್ಬೋದು ಅವ್ರು ಬೇರೆ ರೀತಿ, ಬಟ್ ಬೆದರಿಕೆ ನಮ್ಮನ್ನು ಬೆದರಿಸೋಷ್ಟು ಅವ್ರ ಶಕ್ತಿ ಇಲ್ಲ. ಮತ್ತು ನಾವು ಆ ಬೆದರುವಂಥ ವ್ಯಕ್ತಿಗಳು ಅಲ್ಲ. ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಫೈಟ್ ಮಾಡ್ತಾಯಿದ್ವಿ, ಖಂಡಿತ ಫೈಟ್ ಮಾಡ್ತೀವಿ ನಾವು. ಸರ್, ಈಗ ಒಂದು ಪಕ್ಷ ಏನಾದರೂ ನೀವು ಹೇಳ್ದಂಗೆ ಬೈ ಎಲೆಕ್ಷನ್ ಆಯಿತು ಅಂತ ಅಂದರೆ ಅವರ ಪುತ್ರ ನಲ್ಪಡ್ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸೋದಕ್ಕೆ ಕೆಲವೊಂದಷ್ಟು ಸಿದ್ಧತೆಗಳನ್ನ ಅವರ ಆ ಒಂದು ಶಾಂತಿನಗರದಲ್ಲಿ ಇರುವಂಥ ಆ ಕ್ಷೇತ್ರದ ಕೆಲವೊಂದಷ್ಟು ಲೀಡ್ರುಗಳನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡುವಂಥ ಕಾರ್ಯಕರ್ತರನ್ನ ಕರೆಸಿ ಮಾತಾಡುವಂಥದ್ದು ಎಲ್ಲ ನೋಡಿದ್ರೆ ನಲ್ಪಡ್ನ ಈ ಒಂದು ಎಲೆಕ್ಷನ್ ಬೈ ಎಲೆಕ್ಷನ್ ಬೈ ಚಾನ್ಸ್ ಆದರೆ ನಿಲ್ಲಿಸುವಂಥ ಚಾನ್ಸಸ್ ಇದೆಯಾ? ಸರ್, ನಾನು ಲಾಸ್ಟ್ 2023ರಲ್ಲಿ ಕರೆಕ್ಟಾಗಿ ನ್ಯಾಯವಾಗಿ ಒಂದು ಎಲೆಕ್ಷನ್ ನಡೆಸಿದರೆ ಅವರು ಒಂದು 10-15 ಸಾವಿರ ಓಟಿಂದ ಅವ್ರು ಸೋಲಲೇಬೇಕಾಯಿತು. ಯಾಕಂದರೆ ಫೇಕ್ ಓಟ್ಸ್ ಇದೆ. ಎಲ್ಲೆಲ್ಲಿರೋ ಓಟ್ಗಳನ್ನ ಇಲ್ಲಿ ರಿಜಿಸ್ಟರ್ ಮಾಡಿರೋದು, ಆ ಓಟ್ಗಳು ಬಂದು ಓಟ್ ಹಾಕ್ಸೋದು, ಮತ್ತು ಬೇರೆ ರೀತಿ ಅಡ್ಮಿನಿಸ್ಟ್ರೇಷನ್ನ ಬೇರೆ ರೀತಿ ಯೂಸ್ ಮಾಡೋದು, ಆ ಥರ ಎಲ್ಲ ನಡೆದಿದ್ದರಿಂದ ಅವ್ರು ಗೆದ್ದಿರೋದೇ ಹೊರತು ಅವ್ರು ನ್ಯಾಯ ರೀತಿಯಲ್ಲಿ ಗೆದ್ದಿಲ್ಲ. ಯಾಕಂದರೆ ಇವತ್ತು ಜನ ಎಲ್ಲೋದ್ರೂ ನೀವು ಗೆಲ್ದಿರೋದು ನಮ್ಗೆ ಆಶ್ಚರ್ಯ ಆಗ್ತದೆ ಅಂದ್ಬಿಟ್ಟು ಜನನೇ ಹೇಳೋ ಪರಿಸ್ಥಿತಿ ಇದೆ. ಅವ್ರು ಯಾವುದು ಗೆದ್ದಾದ್ಮೇಲೆ ಏರಿಯಾ ಮೇಲೆ ರೌಂಡ್ಸ್ ಆಗ ಬರೀ ಅವರೊಂದು ಫೇಸ್ಬುಕ್ಗೆ ಸೋಷಿಯಲ್ ಮೀಡಿಯಾಗೆ ಒಂದು ಶೋ ಕೊಟ್ಬಿಟ್ಟು ಹೋಗ್ತಾರೆ ಹೊರತು ಯಾವುದೇ ನಿಂತು ಕೆಲಸ ಮಾಡೋರಿಲ್ಲ ಅವರು. ಸರ್, ಕೊನೆಯದಾಗಿ ಈಗ ನ್ಯಾಯಾಲಯಕ್ಕೆ ಆಗಿ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀರಾ, ನಿಮ್ಮ ಪರವಾಗಿ ಏನು ಅವರು ಕೇಳಿದ್ದಾರೆ ಕೋರ್ಟಲ್ಲಿ, ನೀವು ಆರೋಪ ಮಾಡಿದಂಥ ದಾಖಲೆಗಳನ್ನು ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಒಂದು ದಾಖಲೆ ಮೇಲೆ ಖಂಡಿತವಾಗಿ ಅವರು ಅನರ್ಹ ಆಗ್ತಾರೆ. ನೀವು ಇಷ್ಟು ಹೋರಾಟವನ್ನು ಮಾಡ್ತಾಯಿದ್ದೀರಾ, ನಿಮಗೆ ಈ ಒಂದು ವಿಚಾರದಲ್ಲಿ ಜಯ ಸಿಗುತ್ತೆ, ಬೈ ಎಲೆಕ್ಷನ್ ಆಗುತ್ತೆ, ಮತ್ತೆ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಕಾನ್ಫಿಡೆನ್ಸ್ ಮತ್ತೆ ಹೆಚ್ಚಾಗಿದೆಯಾ ಅನ್ಸುತ್ತೆ? ಸರ್, ನಾವು ರಾಜಕೀಯದಲ್ಲಿ ಯಾವತ್ತೂ ನಮ್ಮ ನಂಬಿಕೆ ಇದೆಯೋ ಜನಗಳು ನಮ್ಮ ಸಪೋಸ್ ಅಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀವಿ. ಖಂಡಿತ ಹೇಳ್ತೀನಿ, ಜನ ಇವಾಗಲೂ ಅಷ್ಟೇ, ಇವತ್ತು ಎಲೆಕ್ಷನ್ ಬಂದರೆ ಒಳ್ಳೆ IS ಲೀಡಿಂದ ನಮ್ಮನ್ನು ಜನ ಗೆಲ್ಸಾರ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ಪ್ರತಿನಿತ್ಯ ನಾನು ಇವತ್ತು MLA ಇಲ್ಲ, ಕೌನ್ಸಿಲರ್ ಇಲ್ಲ, ಆದ್ರೂ ನಾವು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಇವತ್ತು ಬೆಳಿಗ್ಗೆ 10 ಗಂಟೆ ಆದ್ರೂ ನಾವು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ರೂಟೀನ್ ಕೆಲಸ. ಇದು ಖಂಡಿತ ಜನ ನಮ್ಮ ಮೇಲೆ ನಂಬಿಕೆ ಇದೆ. ಪಕ್ಷ ನಮ್ಮನ್ನು ಗುರುತಿಸಿ ಮತ್ತೆ ಸೀಟ್ ಕೊಟ್ಟು ನಿಲ್ಲಿಸ್ತಾರೆ. ಖಂಡಿತ ಜನ ಅದ್ರ ತಕ್ಕವಾಗಿ ಓಟ್ ಆಗಿ ಗೆಲ್ಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸರ್.
ಇವಿಷ್ಟು ಶಾಂತಿನಗರದ BJPಯ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಶಿವಕುಮಾರ್ ಅವರ ಮಾತು. ಅಂದರೆ ಈ ಒಂದು ಏನು ನ್ಯಾಯಾಲಯಕ್ಕೆ ಸಬ್ಮಿಟನ್ನು ಈಗಾಗಲೇ ದಾಖಲೆಗಳು ನಾನು ಮಾಡಿರುವಂಥ ಆರೋಪದ ಮೇಲೆ ಏನೆಲ್ಲ ದಾಖಲೆಗಳನ್ನು ನ್ಯಾಯಾಲಯ ಕೇಳಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಸಾಕ್ಷಿಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ದಾಖಲೆ ಮೂಲಕವಾಗಿ ನನಗೆ ನ್ಯಾಯ ಸಿಗುತ್ತೆ ಮತ್ತೆ ಅಂತೇಳಿ ಒಂದು ಶಿವಕುಮಾರ್ ಅವರ ಒಂದು ಮಾತುಗಳು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಅಜಯ್ ಗೌಡ, BT ನ್ಯೂಸ್, ಬೆಂಗಳೂರು.